ಮನೆ ಅಂದರೆ ಬಿಗ್ ಬಾಸ್ ಮನೆ ಅಂದ ತಕ್ಷಣ ಯಾರು ನೆನ್ಪು ಬರ್ತಾರೆ? ಗಿಲ್ಲಿ ನೆನ್ಪು ಬರ್ತಾರೆ. ಇನ್ನು ಗಿಲ್ಲಿ ನೆನ್ಪು ಬಂದರೆ ಗಿಲ್ಲಿನೇ ಗೆಲ್ತಾರೆ. ಯಾರ ಬಾಯಲ್ಲಿ ಈಗ ಲಾಸ್ಟ್ ಒಂದು 11 ಸೀಸನ್ ಮುಗೀತು ಬಿಗ್ ಬಾಸ್ ಮನೆ. ಒಂದು ಬಿಗ್ ಬಾಸ್ ಸೀಸನ್ 11 ಸೀಸನ್ ಮುಗೀತು. ಅದರಲ್ಲಿ ಇವ್ರು ಗೆಲ್ಬೋದು, ಇಲ್ಲ ಅವ್ರು ಗೆಲ್ಬೋದು, ಇಲ್ಲ ಅವ್ರು ಗೆಲ್ಬೋದು, ಇಲ್ಲ ಇವ್ರು ಗೆಲ್ಬೋದು, ಈ ರೀತಿಯಾಗಿ ಒಂದು ಪ್ರಿಡಿಕ್ಷನ್ ನಡೀತಾ ಇತ್ತು ಜನಗಳ ಮಧ್ಯೆ. ಯಾರು ಗೆಲ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇರ್ತಾ ಇತ್ತು 11 ಸೀಸನ್ಗಳಲ್ಲಿ. ಯಾವುದು ಕಳೆದ 11 ಸೀಸನ್ಗಳಲ್ಲಿ ಆ ರೀತಿಯಾದಂಥ ಒಂದು ಕ್ಯೂರಿಯಾಸಿಟಿ ಒಂದು ಬರ್ತಾ ಇತ್ತು. ಫೈನಲ್ ತಕ್ಕನೂ ಇರ್ತಿತ್ತು, ಯಾರು ಗೆಲ್ಬೋದಪ್ಪ ಅನ್ನುವಂಥ ಕ್ಯೂರಿಯಾಸಿಟಿ. ಆದರೆ ಈಗ ಒಂದು ಬಿಗ್ ಬಾಸ್ 12ನೇ ಒಂದು ಸೀಸನ್ ಇದೆಯಲ್ಲ, ಈ ಸೀಸನಲ್ಲಿ ಯಾರಿಗೂ ಕ್ಯೂರಿಯಾಸಿಟಿ ಇಲ್ಲ. ಈ ಸಲ ಬಿಗ್ ಬಾಸ್ನ ಗಿಲ್ಲಿ ನಟನೆ ಗೆಲ್ತಾನೆ, ಗಿಲ್ಲಿನೇ ವಿನ್ನರ್ ಅನ್ನೋದು ಎಲ್ಲರ ಒಂದು ಮೈಂಡ್ ಸೆಟ್ಟಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅಂದರೆ ಗಿಲ್ಲಿ ಗೆಲ್ತಾರೆ ಅನ್ನುವಂಥ ಒಂದು ಭಾವನೆ, ಒಂದು ಏನು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಎಲ್ಲ ಜನಗಳು. ಆ ರೀತಿಯಾದಂಥ ಒಂದು ಭಾವನೆ ತರಿಸಿದ್ದು ಸಹ ಗಿಲ್ಲಿನೇ. ಅಂದರೆ ಈಗ ಗಿಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಒಂದು 99% ಅಂತ ಹೇಳಿದ್ರೆ, ಇದು 1% ಮಾತ್ರ ಜನಗಳು ಇಲ್ಲ ಅಶ್ವಿನಿ ಗೌಡ ವಿನ್ನರ್ ಆಗ್ತಾರೆ, ಗಿಲ್ಲಿ ರನ್ನರ್ ಆಗ್ತಾರೆ ಅಂತ ಹೇಳ್ತಾರೆ. ಯಾಕೆ ಹಾಗಾದರೆ ಗಿಲ್ಲಿಗೆ ಯಾಕೆ ಆ ಥರ ಒಂದು -1% ಮಾತ್ರ ಒಂದು ಅಶ್ವಿನಿ ಗೌಡ ಗೆಲ್ತಾರೆ, ಗಿಲ್ಲಿ ರನ್ನರ್ ಆಗ್ತಾರೆ ಅನ್ನುವಂಥ ಮಾತು ಯಾಕೆ ಕೇಳಿ ಬರ್ತಾ ಇದೆ ಅಂದರೆ ಅವರಲ್ಲೂ ಸ್ವಲ್ಪ ಮೈನಸ್ ಪಾಯಿಂಟ್ ಇದ್ದಾವೆ ಅಂತಲೇ ಅರ್ಥ. ಹಾಗಾದರೆ ಗಿಲ್ಲಿ ನಟ ಗೆಲ್ಲೋದಕ್ಕೆ ಪ್ಲಸ್ ಪಾಯಿಂಟ್ಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಗಿಲ್ಲಿ ನಟ ಗೆಲ್ಲಲ್ಲ ಅನ್ನೋದಕ್ಕೆ 1% ಇದೆಯಲ್ಲ, ಅದು ಯಾವುದದು ಮೈನಸ್ ಪಾಯಿಂಟು ಅಂತ ನೋಡೋದಾದರೆ, ಗಿಲ್ಲಿ ನಟನ ಫಸ್ಟು ಒಂದು ಪ್ಲಸ್ ಪಾಯಿಂಟ್ಗಳನ್ನ ಮಾತಾಡೋಣ. ಗಿಲ್ಲಿ ನಟ ಫಸ್ಟಿಂದನೂ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಒಂದು 2 ವಾರ ಸೈಲೆಂಟಾಗಿದ್ರು. ಅಂದರೆ ನೋಡ್ತಾ ಇದ್ರು ಅನ್ಸುತ್ತೆ, ಯಾರ್ಯಾರ ಹತ್ರ ಯಾವ್ಯಾವ ರೀತಿ ಆಟ ಆಡ್ಬೋದು ನಾನು ಅಂತ ನೋಡ್ಕೊಂಡಿದ್ರು ಅನ್ಸುತ್ತೆ. ಆ ಒಂದು 2 ವಾರ ಸ್ವಲ್ಪ ಸೈಲೆಂಟ್ ಆಗಿದ್ರು, ತಗ್ಗಿ ಬಗ್ಗಿ ನಡೀತಾ ಇದ್ರು. ಯಾವಾಗ ಒಂದು 2 ವಾರ ಆಯಿತು, ತನ್ನ ಒಂದು ಒಳಗಿರುವಂತಹ ಗಿಲ್ಲಿ ಆಚೆ ಬರೋದಕ್ಕೆ ಶುರುವಾಯಿತು. ಅಂದರೆ ಇನ್ನೊಬ್ರನ್ನ ನಾನು ನೆಗೆಟಿವ್ ಆಗಿ ಹೇಳ್ತೀನಿ ಅಂದ್ಕೋಬೇಡಿ, ಅವರು ಒಂದು ಕಾಮಿಡಿ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ಓನಾಗಿ ಏನೋ ಒಂದು ಕಾಮಿಡಿ ಮಾಡಿ ನಗಿಸ್ತಾರೆ, ಇನ್ನೊಬ್ಬ ಜನಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ವೃದ್ಧರಂತನ ಹೋಗ್ತೀವಿ ಮನೆಗಂತನ ಇನ್ನೊಬ್ರನ್ನ ಇಟ್ಕೊಂಡು, ಅಶ್ವಿನಿ ಅವ್ರನ್ನ ಇಟ್ಕೊಂಡು ಹಲ್ಸೆಟ್ಟು ಅದು ಇದು ಅಂತ ಹೇಳ್ಕೊಂಡು ಕಾಮಿಡಿ ಮಾಡ್ತಾರೆ. ಇಲ್ಲಾಂದರೆ ವಿಗ್ಗು ಅವನ ಒಂದು ಇನ್ನೊಬ್ಬರನ್ನ ತುಳ್ಕೊಂಡು ಗಿಲ್ಲಿಯವರು ಕಾಮಿಡಿ ಮಾಡ್ತಾರೆ. ಇದು ನನಗೂ ಸ್ವಲ್ಪ ಎಲ್ಲೋ ಒಂಥರ ಇರ್ಸು ಮುರ್ಸು ಅನಿಸುತ್ತೆ. ಅದರ್ವೈಸ್ ಅದರಿಂದ ಆಚೆ ಬಂದರೆ ಒಳ್ಳೆ ಕಾಮಿಡಿಯನ್ ಅಂತ ಹೇಳ್ಬೋದು ಗಿಲ್ಲಿ ನಟ. ರಘು ಜೊತೆ ಇರಬೇಕಾದ್ರೆ, ರಕ್ಷಿತಾ ಜೊತೆ ಇರಬೇಕಾದ್ರೆ ಒಂದು ಒಳ್ಳೆ ಕಾಮಿಡಿ ಅವ್ರಿಗೊಂದು ಶೋ ತೋರಿಸ್ತಾರೆ ಆಚೆ. ಆ ರೀತಿಯಾಗಿ ಗಿಲ್ಲಿ ಒಂದು ಪ್ಲಸ್ ಪಾಯಿಂಟ್ಗಳನ್ನ ಬೆಳೆಸ್ಕೊಂಡು ಬಂದರು. ಫಸ್ಟಿಂದ ಬಿಗ್ ಬಾಸಿಂದ ಒಂದು 2-3 ವೀಕ್ ಅಷ್ಟೇ ಅವರು ಕಾಣಿಸ್ಕೊಂಡಿಲ್ಲ. ಅದಾದಮೇಲೆ ಗಿಲ್ಲಿ ಎಲ್ಲರ ಮನಸ್ಸಲ್ಲೂ ಬಂದಿದ್ದು ಗಿಲ್ಲಿ ಗೆಲ್ತಾರೆ ಅನ್ನೋದಕ್ಕೆ ಕಾರಣ ಅವ್ರು ಮಾಡುವಂಥ ಒಂದು ಕಾಮಿಡಿ ಟೈಮಿಂಗ್ಸ್ ಇದೆಯಲ್ಲ, ಪಂಚಿಂಗ್ ಡೈಲಾಗ್ ಇದೆಯಲ್ಲ, ಆ ಕಾಮಿಡಿ ಟೈಮಿಂಗ್ಸ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲದೂ ಸೇರಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಜೊತೆಗೆ ಅವರು ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಮತ್ತು ಅವರ ಒಂದು ಇನ್ನೋಸೆನ್ಸು, ಮತ್ತು ಅವರು ಒಂದು ಹಳ್ಳಿಯಿಂದ ಬಂದಂಥ ಹುಡುಗ, ಜೊತೆಗೆ ಅವರು ಒಂದು ಬಡವರು ಗಿಲ್ಲಿ ನಟ ಬಡವರು ಅನ್ನುವಂಥ ಒಂದು ಟ್ಯಾಗ್ಲೈನು. ಗಿಲ್ಲಿ ನಟ ಬಡ ಹುಡುಗ, ಅವ್ರನ್ನ ಬೆಳೆಸಬೇಕು ಅನ್ನುವಂಥದ್ದು ಕೆಲವೊಂದು ಜನಗಳ ಮನಸ್ಸಲ್ಲಿ ಇದೆ ಅಂತ ಹೇಳ್ಬೋದು. ಅದು ಬಿಟ್ಟು ಇನ್ನೇನಿದೆ ಪ್ಲಸ್ ಪಾಯಿಂಟು ಅಂತ ನೋಡೋದಾದರೆ, ಅವರೊಂದು ನ್ಯಾಚುರಲ್ ಆ್ಯಕ್ಟರ್ ಅಂತ ಹೇಳ್ಬೋದು. ಅಂದರೆ ಅವ್ರು ಏನಿದ್ದಾರೆ ಫಿಲ್ಟ್ರ್ ಇಲ್ಲ ಮಾತಲ್ಲಿ, ಅವ್ರು ಮಾತಾಡುವಂತಹ ಮಾತಲ್ಲಿ ಯಾವುದೇ ರೀತಿಯಾದಂಥ ಫಿಲ್ಟ್ರ್ ಇಲ್ಲ. ಆಮೇಲೆ ಅವರು ಕೂತ್ಕೊಳ್ಳುವಂಥ ಶೈಲಿ ಇರ್ಬೋದು, ಓಡಾಡುವಂಥ ಶೈಲಿ ಇರ್ಬೋದು, ಮಾತನಾಡುವಂಥ ಸ್ಟೈಲ್ ಇರ್ಬೋದು, ಇದೆಲ್ಲವನ್ನು ಓವರಾಲ್ ಅಂತ ನೋಡಿದ್ರೆ ಜನಗಳು ತುಂಬ ಇಷ್ಟಪಟ್ಬಿಟ್ಟಿದ್ದಾರೆ ಗಿಲ್ಲಿ ನಟನ. ಅಂದರೆ ಒಂದು ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಗಿಲ್ಲಿ ಎಲ್ಲೋದ್ರು ಗಿಲ್ಲಿ ಗಿಲ್ಲಿಗೋಸ್ಕರ ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದಾರೆ. ಅವ್ರ ಊರ ಕಡೆ ಮಂಡ್ಯ, ಮದ್ದೂರು ಆ ಸೈಡೆಲ್ಲ ಸಿಕ್ಕಾಪಟ್ಟೆ ಅವ್ರಿಗೋಸ್ಕರ ಈಗ ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ. ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ಒಂದು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಯಾವಾಗ ಒಂದು ಗಿಲ್ಲಿ ಒಂದು ವಿರೋಧವಾಗಿ ಒಂದು ಮಾತು ಸಹ ಕೇಳಿಬರುತ್ತೆ, ಯಾವುದಪ್ಪ ಅಂದರೆ ಅದು ಗಿಲ್ಲಿ ಗೆಲ್ಲಬಾರ್ದು, ಅದೇ ಅಶ್ವಿನಿ ಗೆಲ್ಲಬೇಕು, ಗಿಲ್ಲಿ ರನ್ನರ್ ಆಗ್ತಾರೆ ಅನ್ನುವಂಥ ಮಾತು ಒಂದು ಸಲ ಕೇಳಿಬರುತ್ತೆ. ಅವಾಗೂ ಸಹ ಜನಗಳು ಗಿಲ್ಲಿಗೆ ಈ ಕ್ಯಾಮ್ರಾ ಸೆನ್ಸ್ ಅನ್ನೋದು ತುಂಬ ಇದೆ. ಕ್ಯಾಮ್ರಾ ಏನು ಅವ್ರಿಗಿಂತ ಹೊಸದೇನಲ್ಲ, ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ರೀತಿ ಆಟ ಆಡಬೇಕು ಅನ್ನೋದು ಗಿಲ್ಲಿಗೆ ಸಖತ್ತಾಗಿ ಗೊತ್ತಿದೆ ಅಂತ ಹೇಳ್ಬೋದು. ಹಾಗೆಯೇ ಅವರು ಹೇಳಿದ ಪ್ರಕಾರ ಒಂದು ಪ್ರಥಮವ್ರನ್ನ ಜೊತೆಗೆ ಇವರು ಹನುಮಂತು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಆಟ ಆಡಿದ್ದಾರೆ ಅಂತ ಅವರೇ ಹೇಳಿದರು. ಅಂದರೆ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾರೆ, ಯಾವ ರೀತಿ ಬಿಗ್ ಬಾಸ್ನ ನಾನು ಆಟ ಆಡಬೇಕು ಅನ್ನೋದನ್ನು ಗಿಲ್ಲಿ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೇ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಅವ್ರು ಆಡಿರುವಂತಹ ಆಟ ನೋಡಿದ ಮೇಲೆ ಹಂಗೆ ಅನ್ಸೋದು ಕಾಮನ್ನೇ. ಇನ್ನು ಮೊನ್ನೆ ಒಂದು ಇಶ್ಯೂ ಕೂಡ ಆಗುತ್ತೆ. ಏನಪ್ಪ ಅಂತಂದರೆ
ಗಿಲ್ಲಿ ರನ್ನರ್ ಆಗ್ತಾರೆ, ಅಶ್ವಿನಿ ವಿನ್ನರ್ ಆಗ್ತಾರೆ ಅನ್ನುವಂಥ ಮಾತಲ್ಲಿ. ಅಂದರೆ ಅವರ ಒಂದು ಕರವೇ ನಾರಾಯಣಗೌಡರು ಏನಿರ್ತಾರೆ ಅವರು ಸುದೀಪ್ ಅವ್ರನ್ನ ಮೀಟ್ ಮಾಡಿಬಿಟ್ಟು ಅಶ್ವಿನಿನ ಗೆಲ್ಲಿಸ್ಬೇಕು ಅಂತ ಮಾತುಕತೆ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಫೋಟೋ ವೈರಲ್ ಆಗಿಬಿಟ್ಟು ಅದ್ರ ಬಗ್ಗೆ ಕೂಡ ಒಂದು ಸುದ್ದಿ ಆಗಿತ್ತು. ಇನ್ನು ಆ ಸುದ್ದಿ ಅವ್ರ ಪಾಪ ಅವರು ಹೋಗಿ ಏನು ಅಶ್ವಿನಿ ಗೆಲ್ಲಿಸ್ಬೇಕು ಅಂತ ಏನು ಮಾತಾಡಿಲ್ಲ, ಅವರು ಒಂದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅಂತ ಹೋಗಿರ್ತಾರೆ ನಾರಾಯಣಗೌಡರು. ಅದನ್ನ ಫೋಟೋನ ವೈರಲ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸುದ್ದಿಯನ್ನು ಹಬ್ಬಿಸ್ತಾರೆ. ಆ ಟೈಮಲ್ಲೂ ಸಹ ಒಂದು ಮದ್ದೂರು ಜನಗಳು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ ಆಕಸ್ಮಿಕ ಏನಾದರೂ ಅಶ್ವಿನಿ ಗೌಡ ಗೆದ್ದರೆ, ಗಿಲ್ಲಿ ಏನಾರ ರನ್ನರ್ ಆದರೆ ಬಿಗ್ ಬಾಸ್ ಮನೆಗೆ ಕಲ್ಲಂತೂ ಪಕ್ಕ ಹೊಡಿತೀವಿ ಅನ್ನುವಂಥ ಮಾತನ್ನು ಆಡ್ತಾರೆ. ಅಂದರೆ ಯಾವ ರೀತಿಯಾಗಿದೆ ನೋಡಿ ಗಿಲ್ಲಿ ಕ್ರೇಜ್ ಅಂತ ಅಂದರೆ ಫೈನಲ್ಗೆ ಅವ್ರ ಗಿಲ್ಲಿದು ಒಂದು ಟ್ಯಾಟೂ ಹಾಕ್ಸ್ಕೊಂಡಿರೋದು ನೋಡ್ಬೋದು. ಎಷ್ಟೋ ಜನ ಫ್ಯಾನ್ಸು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅದರಲ್ಲೂ ಒಬ್ಬ ಬಿಗ್ ಬಾಸ್ ಮನೆಗೆ ಲಾಸ್ಟ್ ಒಂದು ಅಭಿಮಾನಿಗಳು ಎಂಟ್ರಿ ಕೊಡ್ತಾರಲ್ಲ, ಆ ಟೈಮಲ್ಲಿ ಒಬ್ಬರು ಬಂದಿದ್ದು ಸಹ ಉಂಟು, ಟ್ಯಾಟೂ ಹಾಕ್ಸ್ಕೊಂಡು ಬಂದಿದ್ರು. ಅಂದರೆ ಯಾವ ರೀತಿಯಾಗಿ ಕ್ರೇಜ್ ಹುಟ್ಕೊಂಡಿದೆ ಅಂತಂದರೆ ಗಿಲ್ಲಿ ನಟಿಗೆ ನಿಜವಾಗ್ಲೂ ತುಂಬ ಖುಷಿನೂ ಆಗುತ್ತೆ. ಒಂದು ಕಡೆ ಖುಷಿ ಆಗುತ್ತೆ, ಈ ರೀತಿಯಾದಂಥ ಫ್ಯಾನ್ ಬೇಸ್ ಇದೆಯಲ್ಲ ಗಿಲ್ಲಿಗೆ ಅಂತ ಒಂದು ಕಡೆ ಖುಷಿ ಆಗುತ್ತೆ. ಹಾಗೆ ಅವರು ಒಂದು ವೋಟಿಂಗ್ ಮೂಲಕ ನೋಡೋದಾದರೆ ಗಿಲ್ಲಿ ಗೆಲ್ಲಲಿ ಅನ್ನೋವಂಥ ಆಸೆ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಅವರು ಸಹ ತುಂಬ ಕಷ್ಟಪಟ್ಟಿದ್ದಾರೆ ಗಿಲ್ಲಿಯವರು. ಒಂದು ಬಿಗ್ ಬಾಸ್ ಬರೋದಕ್ಕೆ ಒಂದು 4-5 ಶೋ ಇದಕ್ಕೆ ಮುಂಚೆ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡಿದ್ರು ಸಹ ಯಾವುದೇ ಅದರಲ್ಲಿ ಅಷ್ಟು ಹೆಸರು ಮಾಡಲಿಲ್ಲ ಅಂದ್ರೂ ಬಿಗ್ ಬಾಸಲ್ಲಿ ಇಷ್ಟು ಫ್ಯಾನ್ಸ್ನ ಅವರು ಗಳಿಸ್ಕೊಂಡಿದ್ದಾರಲ್ಲ, ಅದೊಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಅದರಲ್ಲೂ ಸಹ ಇದೇನು ತುಂಬ ಚಿಕ್ಕ ವಿಷಯ ಅಂತನಲ್ಲ, ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ಗಿಲ್ಲಿ. ಎಲ್ಲ ಟಾಸ್ಕ್ ವಿಷಯಕ್ಕೆ ಬಂದರೆ ಟಾಸ್ಕ್ನಲ್ಲಿ ಗೆದ್ದಿಲ್ಲ ಅಂದರೆ ಅವರು ಗೆದ್ದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಗೆಲ್ಲಿಲ್ಲ ಅಂದ್ರೂ ಲಾಸ್ಟ್ ಒಂದು ಫಿನಾಲೆ ಟಾಸ್ಕ್ ಆಡ್ತಾರಲ್ಲ, ಆದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆಡಿದ್ದಾರೆ ಕಣ್ರಿ ಗಿಲ್ಲಿ. ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದಾರೆ, ನಾನು ಗೆಲ್ಲಬೇಕು ಅಂತ ಟ್ರೈ ಮಾಡಿದ್ದಾರೆ. ಬಟ್ ಅವರೊಂದು ಬಾಡಿ ಒಂದು ಅವ್ರಿಗೆ ಫಿಸಿಕ್ ಇದೆಯಲ್ಲ, ಅದು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳ್ಬೋದು. ಅಂದರೆ ಅಷ್ಟು ಫಿಸಿಕಲಿ ಅವರು ವೀಕ್ ಅಂತ ಅನಿಸುತ್ತೆ, ನೋಡೋದಕ್ಕೆ ಫಿಸಿಕಲಿ ವೀಕ್ ಅನಿಸುತ್ತೆ. ಸೊ ಅವರಿಗೆ ಟಾಸ್ಕ್ ಆಡೋದಕ್ಕೆ ಒಂದು ಫಿಸಿಕ್ ಇದೆಯಲ್ಲ ಅದು ಸಪೋರ್ಟ್ ಮಾಡಿಲ್ಲ. ಸೊ ತುಂಬ ಟ್ರೈ ಮಾಡಿದ್ದಾರೆ, ಆಟದಲ್ಲಿ ಒಂದು ಟ್ರೈ ಮಾಡಿದ್ದಾರೆ. ಅದು ಲಾಸ್ಟ್ ಟಾಸ್ಕ್ಗಳಲ್ಲಿ ಟ್ರೈ ಮಾಡಿದ್ದಾರೆ. ಆದರೆ ಮುಂಚೆಯಿಂದ ಅವರೇನಂತ ಟಾಸ್ಕ್ಗಳನ್ನ ಅಷ್ಟೊಂದು ಆಡಿಲ್ಲ ಅಂತ ಹೇಳ್ಬೋದು. ಇದು ಅವ್ರ ಮೈನಸ್ ಪಾಯಿಂಟಲ್ಲಿ ಬರುತ್ತೆ. ಅಂದರೆ ಗಿಲ್ಲಿಯವರು ಒಂದು ಮೈನಸ್ ಪಾಯಿಂಟ್ ನೋಡ್ತಾ ಹೋದರೆ, ಮನೆಯಲ್ಲಿ ಒಂದು ಸೋಂಬೇರಿತನ ಇರ್ಬೋದು, ಯಾವುದೇ ಒಂದು ಕೆಲಸ ಮಾಡ್ತಾ ಇರಲಿಲ್ಲ. ಒಂದು ಅಡುಗೆ ಅಂತೂ ಅವರು ಅಡುಗೆ ಮಾಡೋಕ್ಕೆ, ಈಗ ಲಾಸ್ಟಲ್ಲಿ ಯಾವುದೋ ಒಂದು ಅಡುಗೆ ಮಾಡೋಕ್ಕೆ ಹೋಗಿ ನೋಡಿದೆ ಒಂದು ಸೀನು. ಆದರೆ ಇದಕ್ಕೂ ಮುಂಚೆ ಫೈನಲಿ ಬಂದಾಗ ಬಿಡಿ ಅಡುಗೆ ಮಾಡೋಕ್ಕೆ ಹೋಗಿದ್ದಾರೆ. ಈಗ ಸ್ವಲ್ಪ ಒಂದು ಸೆಲೆಬ್ರೇಷನ್ ಮೋಡಲ್ಲಿದ್ದಾರೆ ಫೈನಲಲ್ಲಿ ಇದ್ದಾಗ. ಈಗ ಯಾವುದೇ ರೀತಿ ಆಟ ಆಡಬೇಕು ಅನ್ನೋ ಭಯ ಇಲ್ಲ, ಟಾಸ್ಕ್ ಮಾಡಬೇಕನ್ನೋ ಭಯ ಇಲ್ಲ. ಎಲ್ಲರೂ ಜಗಳ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ನೋಡ್ತಾ ಇದ್ದರೆ ಸೆಲೆಬ್ರೇಷನ್ ಮೋಡಲ್ಲಿದ್ದಾರೆ, ಎಲ್ಲ ಹಗ್ ಮಾಡಿಕೊಂಡು ಚೆನ್ನಾಗಿ ಒಂದಾಗಿದ್ದಾರೆ. ಇನ್ನೇನು ಹೋಗ್ತೀವಲ್ಲ ಅನ್ನೋದು ಅವ್ರು ಆಲ್ರೆಡಿ ಮನಸ್ಸಲ್ಲಿ ಸೆಟ್ ಆಗಿಬಿಟ್ಟಿದೆ. ಆಮೇಲೆ ಇನ್ನು ಅವ್ರ ಮೈನಸ್ ಪಾಯಿಂಟ್ ನೋಡ್ತಾ ಹೋದರೆ, ಗಿಲ್ಲಿಯವರು ಮನೆ ಕೆಲಸ ಮಾಡ್ತಾ ಇರಲಿಲ್ಲ, ಅಡುಗೆ ಮಾಡ್ತಾ ಇರಲಿಲ್ಲ, ಒಂದು ಪಾತ್ರೆ ತೊಳಿತಾ ಇರಲಿಲ್ಲ. ಪಾತ್ರೆ ತೊಳೆಯೋಕ್ಕೂ ಅವರ ಒಂದು ವಂಶದ ಕುಡಿ ರಕ್ಷಿತಾದ ಯೂಸ್ ಮಾಡ್ಕೋತಾ ಇದ್ರು. ಒಂದು ದೊಡ್ಡ ಮೈಗಳ ಅಂತ ಹೇಳ್ಬೋದು. ಇದೊಂದು ಮೈನಸ್ ಪಾಯಿಂಟ್ ಆಗುತ್ತೆ ಗಿಲ್ಲಿಗೆ. ಜೊತೆಗೆ ಮತ್ತೆ ಇನ್ನೊಬ್ಬರನ್ನ ತುಳಿದು ಕಾಮಿಡಿ ಮಾಡ್ತಾ ಇದ್ರಲ್ಲ, ಅದು ಒಂದು ಮೈನಸ್ ಪಾಯಿಂಟ್. ಎಲ್ಲೋ ಒಂದು ಕಡೆ ಕೆಲವೊಂದು ಜನಕ್ಕೆ ಅದು ಇಷ್ಟ ಆಗಿಲ್ಲ, ಅದು ಕೂಡ ಒಂದು ಮೈನಸ್ ಪಾಯಿಂಟ್ ಆಗೇ ಆಗುತ್ತೆ. ಅಂದರೆ ಅವರು ನಾನು ಹೇಳಿದ್ನಲ್ಲ 1% ಮೈನಸ್ ಪಾಯಿಂಟ್ ಇದೆ ಅಂತ, ಆ 1% ಇದೆಲ್ಲ ಸೇರ್ಕೊಳುತ್ತೆ. ಮತ್ತು ಅವರು ಗೆಲ್ತಾರೆ ಗಿಲ್ಲಿ ಅನ್ನೋದಕ್ಕೆ ಒಂದು ಅವ್ರು ವೋಟಿಂಗ್ ಮೇಲೆ ಅಂತ ಹೋದರೆ, ವೋಟಿಂಗ್ ಮಾಡ್ತಾರಲ್ಲ ಜನಗಳು, ಅದ್ರ ಮೇಲೆ ಏನಾದರೂ ಬಿಗ್ ಬಾಸ್ನವರು ಸೆಲೆಕ್ಟ್ ಮಾಡಿದ್ರೆ ವಿನ್ನರ್ನ, ಖಂಡಿತವಾಗ್ಲೂ ಗಿಲ್ಲಿ ವಿನ್ನರ್ ಆಗೇ ಆಗ್ತಾರೆ. ಅಥವಾ ಇಲ್ಲ ಬಿಗ್ ಬಾಸ್ನವರು ಬೇರೆ ಒಂದು ಪ್ರೊಸೀಜರಲ್ಲಿ, ಅಂದರೆ ವೋಟಿಂಗ್ ಬಿಟ್ಟು ಬೇರೆ ಎಲ್ಲ ಒಂದು ಪ್ರೊಸೀಜರ್ ನೋಡ್ಕೊಂಡು, ಯಾವ ಥರ ಅವರೊಂದು ಪ್ರೊಸೀಜರ್ ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ, ಎಲ್ಲ ರೀತಿ ನೋಡ್ಕೊಂಬಂದರೆ ಮನೆ ಕೆಲಸದಲ್ಲಿ ಕೆಲವೊಂದು ನಾನು ಹೇಳಿದ್ನಲ್ಲ ಅವ್ರದ್ದು ಏನೇನು ಮೈನಸ್ ಪಾಯಿಂಟ್ ಇದೆ ಅಂತ, ಅದೆಲ್ಲವನ್ನು ಸಹ ನೋಡ್ಕೊಂಡು ಏನಾದರೂ ಬಂದು ಗಿಲ್ಲಿನ ಒಂದು ಸೈಡ್ಗೆ ಹಾಕ್ಬಿಟ್ಟು ಏನಾರು ರನ್ನರ್ ಮಾಡಿದ್ರೆ, ಅಶ್ವಿನಿ ಗೌಡನ ಏನು ವಿನ್ನರ್ ಆಗುವಂಥ ಒಂದು ಕ್ಯಾಂಡಿಡೇಟ್ ಏನು ಅಲ್ಲ. ನೋಡ್ತಾ ಹೋದರೆ ರಘು ಮ್ಯೂಟೆಂಟ್ ಬೆಸ್ಟ್ ಅನಿಸುತ್ತೆ ಎಲ್ಲ ಒಂದು ಆ್ಯಂಗಲಲ್ಲಿ. ಬಟ್ ವೋಟಿಂಗ್ ಆ್ಯಂಗಲಲ್ಲಿ ನೋಡಿದ್ರೆ ರಘು ಮ್ಯೂಟೆಂಟ್ ಬರೋದಿಲ್ಲ. ಗಿಲ್ಲಿ ವಿನ್ನರ್ ಆಗ್ತಾರೆ ವೋಟಿಂಗ್ ಆ್ಯಂಗಲಲ್ಲಿ ನೋಡಿದ್ರೆ. ಬಟ್ ಎಲ್ಲ ಆ್ಯಂಗಲಲ್ಲಿ ನೋಡೋಕೆ ಹೋದರೆ ವೋಟಿಂಗ್ ರಘುಗೆ ಎಲ್ಲ ಆ್ಯಂಗಲಲ್ಲೂ ಓಕೆ ಅನ್ನಿಸ್ತಾರೆ. ಬಟ್ ವೋಟಿಂಗ್ ಆ್ಯಂಗಲಲ್ಲಿ ರಘು ಒಂದು 3ನೇ ಸ್ಥಾನದಲ್ಲಿ ಇರಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಆದರೆ ನಿಮ್ಮ ಒಂದು ಅನಿಸಿಕೆನ ಕಾಮೆಂಟ್ ಮಾಡಿ ತಿಳಿಸಿ. ಯಾರು ಗೆಲ್ತಾರೆ? ಗಿಲ್ಲಿ ಗೆಲ್ಬೋದಾ, ಅಶ್ವಿನಿ ಗೆಲ್ಬೋದಾ, ರಕ್ಷಿತಾ ಗೆಲ್ಬೋದಾ, ಅಥವಾ ಮ್ಯೂಟೆಂಟ್ಸ್ ರಘು ಗೆಲ್ಬೋದಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ.